ದಿನಾಂಕ 2/1/2026ರಂದು ದಮನ್ಬೈಲ್ ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುರದಲ್ಲಿ ಅತ್ಯಂತ ಕ್ರಿಯಾತ್ಮಕವಾಗಿ ಮತ್ತು ಸೃಜನಾತ್ಮಕವಾಗಿ ಜರುಗಿತು. ಇಲಾಖೆಯ ಮಹತ್ತರ ಕಾರ್ಯಕ್ರಮದಲ್ಲಿ ಒಂದಾದ FLN ಕಲಿಕಾ ಹಬ್ಬವನ್ನು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಕ್ಲಸ್ಟರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುರ ಮತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾವಿನಕೊಪ್ಪ ಇವರ ಸಂಯುಕ್ತಾಶ್ರಯದಲ್ಲಿ ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯತ್ ಇಸುಳೂರು, ಎರಡೂ ಶಾಲೆಗಳ SDMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಪಾಲಕ ಪೋಷಕರು, ಗ್ರಾಮದ ನಾಗರಿಕರು, ಉತ್ಸಾಹಿ ಯುವಜನತೆ, ಕ್ಲಸ್ಟರ್ನ CRP, ಮುಖ್ಯ ಶಿಕ್ಷಕರು ಮತ್ತು ಸಮಸ್ತ ಶಿಕ್ಷಕರ ಬೆಂಬಲದೊಂದಿಗೆ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಕ್ಲಸ್ಟರ್ನ ಒಟ್ಟು 11 ಶಾಲೆಗಳಿಂದ 110ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು, 110ಕ್ಕಿಂತ ಹೆಚ್ಚು ಪಾಲಕರು, ಗ್ರಾಮ ಪಂಚಾಯತದ ಅಧ್ಯಕ್ಷರು ಮತ್ತು ಸದಸ್ಯರು, ನಿರ್ಣಾಯಕರು, ಶಿಕ್ಷಣಾಧಿಕಾರಿಗಳು ಈ ಸಂಭ್ರಮಕ್ಕೆ ಸಾಕ್ಷಿಯಾದರು. ಪೂರ್ಣಕೊಂಬ ಹೊತ್ತ ಮಹಿಳೆಯರು ಹಾಗೂ ಡೊಳ್ಳು ಕುಣಿತದ ವೈಭವದೊಂದಿಗೆ ಅತಿಥಿಗಳನ್ನು ಬರಮಾಡಿಕೊಂಡ ಆ ಕ್ಷಣಗಳು ಕಲಿಕಾ ಹಬ್ಬದ ಅದ್ಧೂರಿ ಚಾಲನೆಗೆ ಸಾಕ್ಷಿಯಾದವು. ಗ್ರಾಮದ ಉತ್ಸಾಹಿ ಯುವಕರು ಸಿದ್ಧಪಡಿಸಿದ ಸೃಜನಾತ್ಮಕ ಸೆಲ್ಫಿ ಕಾರ್ನರ್ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಕಲಿಕಾ ಹಬ್ಬದ ಈ ಸುಂದರ ಕ್ಷಣಗಳನ್ನು ಸವಿ ನೆನಪಾಗಿ ಉಳಿಸಿಕೊಳ್ಳಲು ಈ ತಾಣವು ಎಲ್ಲರಿಗೂ ಪೂರಕವಾಗಿತ್ತು. ಬಂದಂತಹ ಶಿಕ್ಷಣಾಧಿಕಾರಿಗಳು, ಅತಿಥಿ ಗಣ್ಯರು ಹಾಗೂ ಶಿಕ್ಷಕ ವೃಂದದವರು ಕೂಡ ಈ ಆಕರ್ಷಕ ಸೆಲ್ಫಿ ಕಾರ್ನರ್ನಲ್ಲಿ ಫೋಟೋ ಕ್ಲಿಕ್ಕಿಸಿಕೊಳ್ಳುವ ಮೂಲಕ ಕಾರ್ಯಕ್ರಮದ ಸಂಭ್ರಮದಲ್ಲಿ ಭಾಗಿಯಾದರು. ವಿದ್ಯಾರ್ಥಿಗಳು ಮತ್ತು ಪೋಷಕರು ಅತ್ಯಂತ ಉತ್ಸಾಹದಿಂದ ಇಲ್ಲಿ ತಮ್ಮ ಸಡಗರವನ್ನು ಕ್ಯಾಮೆರಾಗಳಲ್ಲಿ ಸೆರೆ ಹಿಡಿದು ಸಂಭ್ರಮಿಸಿದ್ದು ಇಡೀ ಕಾರ್ಯಕ್ರಮಕ್ಕೆ ಒಂದು ಹೊಸ ಮೆರಗನ್ನು ನೀಡಿತು. ಕ್ಲಸ್ಟರ್ ವ್ಯಾಪ್ತಿಯ 11 ಶಾಲೆಗಳ ಶಿಕ್ಷಕರು FLN ಕಲಿಕಾ ಫಲಗಳಿಗೆ ಪೂರಕವಾಗಿ ಕನ್ನಡ, ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ತಾವು ರೂಪಿಸಿದ ನಾವೀನ್ಯಯುತ ಬೋಧನಾ ಕಲಿಕೋಪಕರಣಗಳನ್ನು ಇಲ್ಲಿ ಪ್ರದರ್ಶಿಸಿದರು. ಶಿಕ್ಷಕರ ಈ ಸೃಜನಾತ್ಮಕ ಚಟುವಟಿಕೆಗಳು ಇಲ್ಲಿಗೆ ಆಗಮಿಸಿದ ಶಿಕ್ಷಣಾಧಿಕಾರಿಗಳ, ಗಣ್ಯರ, ಪೋಷಕರ ಹಾಗೂ ವಿದ್ಯಾರ್ಥಿಗಳ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು. ಕೇವಲ ಪ್ರದರ್ಶನವಷ್ಟೇ ಆಗಿರದೆ ಇದು ಶಿಕ್ಷಕರು ತಮ್ಮ ಬೋಧನಾ ವಿಧಾನಗಳನ್ನು ಪರಸ್ಪರ ಹಂಚಿಕೊಳ್ಳಲು ಮತ್ತು ಹೊಸ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಒಂದು ಅತ್ಯುತ್ತಮ ವೇದಿಕೆಯಾಗಿ ಮೂಡಿಬಂತು. ಶ್ರೀಮತಿ ರೋಹಿಣಿ BP, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುರ ಇವರ ಅಚ್ಚುಕಟ್ಟಾದ ನಿರ್ವಹಣೆಯಲ್ಲಿ ಕಲಿಕಾ ಹಬ್ಬದ ಉದ್ಘಾಟನಾ ಸಮಾರಂಭವು ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿತು. ಹಬ್ಬದ ಉದ್ಘಾಟನೆಯು ಕೇವಲ ಜ್ಯೋತಿ ಬೆಳಗಿಸುವುದಕ್ಕೆ ಸೀಮಿತವಾಗಿರದೆ ಅತ್ಯಂತ ನಾವೀನ್ಯತೆಯಿಂದ ಕೂಡಿತ್ತು. ಶ್ರೀಮತಿ ರೋಹಿಣಿ BP ರವರು ರಚಿಸಿ ನೃತ್ಯ ಸಂಯೋಜನೆ ಮಾಡಿದ್ದ ವಿಶೇಷ ಕಲಿಕಾ ಹಬ್ಬದ ಗೀತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿತು. ಈ ಉದ್ಘಾಟನಾ ಸಮಾರಂಭದ ನಿಜವಾದ ಆಕರ್ಷಣೆಯೇ ನಮ್ಮ ಪುಟ್ಟ ಮಕ್ಕಳು.
FLN ಕಲಿಕಾ ಫಲಗಳ ಪ್ರಮುಖ ಮೈಲುಗಲ್ಲುಗಳಾದ ಸಂಭಾಷಣೆ, ಅಭಿವ್ಯಕ್ತಿ, ಹೊಸ ಪದಗಳ ರಚನೆ ಹಾಗೂ ಮಿರರ್ಗಳ ಓದಿನ ಕುರಿತು ವಿದ್ಯಾರ್ಥಿಗಳು ನೀಡಿದ ವಿವರಣೆ, ವ್ಯಾವಹಾರಿಕ ಲೆಕ್ಕಾಚಾರ, ಆರೋಗ್ಯ ಮತ್ತು ಪೌಷ್ಟಿಕತೆಯ ಮಹತ್ವವನ್ನು ಮಕ್ಕಳು ವಿವರಿಸಿದ ರೀತಿ ಈ ಕಲಿಕಾ ಹಬ್ಬದ ನೈಜ ಉದ್ದೇಶ ಮತ್ತು ಸಾರ್ಥಕತೆಯನ್ನು ಪ್ರತಿಬಿಂಬಿಸುವಂತಿತ್ತು. ವಾತಾವರಣ ಬಹಳ ನಮಗೆ ಮನಸ್ಸಿಗೆ ಖುಷಿ ತಂತು. ಈ ವರ್ಷ ಅಲ್ಲ, ಇನ್ನು ಮುಂದಿನ ವರ್ಷ ಇದಕ್ಕೂ ಹೆಚ್ಚಾಗಿ ನಿಮ್ದು ಕಲಿಕಾ ಹಬ್ಬ ನೆರವೇರಿಸಲಿ ಅಂತ. ನಿಜವಾಗ್ಲೂ ನಾವು ಮೊದಲನೇದಾಗಿ ಏನು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ವಿ. ಈ ಶಾಲೆಯ ಶಾಲೆಯ 100 ಮೀಟರ್ ಅಂತರದಿಂದ ಊರಿನ SDMC ಅಧ್ಯಕ್ಷರು ಇವರೆಲ್ಲರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಇಷ್ಟೊಂದು ಚಂದ ರೀತಿಯಲ್ಲಿ ನಿಮ್ಮ ಹಬ್ಬದಲ್ಲಿ ಉದ್ಘಾಟನೆಯಲ್ಲಿ ನೋಡಿದ ಹಾಗೆ ಬಹಳಷ್ಟು ಚಟುವಟಿಕೆಯನ್ನ ಮಾಡ್ತೀರಿ ಅಂತ ಹೇಳಿ ಸಂಶಯ ಮೇಡಮ್ ಅವರು ಹೇಳಿದ್ದಾರೆ. ನಮಗೂ ಸಹ ಅನಿಸ್ತಾ ಇದೆ ನೀವು ಒಳ್ಳೊಳ್ಳೆ ಚಟುವಟಿಕೆಯಲ್ಲಿ ಪಾಲ್ಗೊಳ್ತೀರಿ ಅಂತ. ಧನ್ಯವಾದಗಳು. ನಮ್ಮ ಶಾಲೆ ನಮ್ಮ ಧನ್ಯವಾದಗಳು. ಈ ಕಲಿಕಾ ಹಬ್ಬದ ಪ್ರಮುಖ ಆಕರ್ಷಣೆಯೇ ವೈವಿಧ್ಯಮಯ ಚಟುವಟಿಕೆಗಳ ಸಮ್ಮಿಲನ. ಕಲಿಕಾ ಹಬ್ಬದಂದು ಪೋಷಕರು ಮತ್ತು ಮಕ್ಕಳ ಸಹಸಂಬಂಧ, ಕತೆ ಹೇಳುವುದು, ಸಂತೋಷದಾಯಕ ಗಣಿತ, ಆರೋಗ್ಯ ಮತ್ತು ಪೌಷ್ಟಿಕಾಂಶ ಈ ಕಡ್ಡಾಯ ಚಟುವಟಿಕೆಗಳೊಂದಿಗೆ ಆಯ್ಕೆ ಮಾಡಿದ ಗಟ್ಟಿ ಓದು, ಬರವಣಿಗೆ ಮತ್ತು ಕ್ಯಾಲಿಗ್ರಫಿ ಹಾಗೂ ಪಾತ್ರಾಭಿನಯದಂತಹ ಕೌಶಲ್ಯದ ಚಟುವಟಿಕೆಗಳನ್ನು ಆಯೋಜಿಸಲಾಗಿತ್ತು. 3ರಿಂದ 5ನೇ ತರಗತಿಯಲ್ಲಿ FLN ಕಲಿಕಾ ಫಲಗಳನ್ನು ಸಾಧಿಸಿದ ಮತ್ತು ಸಾಧಿಸುತ್ತಿರುವ ಎಲ್ಲ ಮಕ್ಕಳು, 1 ಮತ್ತು 2ನೇ ತರಗತಿಯಲ್ಲಿ ಆಯ್ದ ಮಕ್ಕಳು ಅತ್ಯಂತ ಚತುರತೆಯಿಂದ ಈ ಚಟುವಟಿಕೆಗಳಲ್ಲಿ ಭಾಗಿಯಾದರು. ಮಕ್ಕಳ ಈ ನೈಪುಣ್ಯತೆ ಮತ್ತು ಸಮಯೋಚಿತವಾದ ಕಾರ್ಯಕ್ರಮದ ರೂಪುರೇಷ ನೆರೆದಿದ್ದ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಬನ್ನಿ ಆ ಸುಂದರ ಕ್ಷಣಗಳ ಒಂದು ಝಲಕ್ ನೋಡೋಣ. ಆರೋಗ್ಯ ಮತ್ತು ಪೌಷ್ಟಿಕಾಂಶದ ಕುರಿತು ಒಟ್ಟು 3 ಸುತ್ತಿನ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಮೊದಲ ಸುತ್ತಿನಲ್ಲಿ ಧಾನ್ಯ ಮತ್ತು ಕಾಳುಗಳನ್ನು ಸ್ಪರ್ಶಿಸಿ ಹೆಸರಿಸುವ ಸ್ಪರ್ಧೆ, 2ನೇ ಸುತ್ತಿನಲ್ಲಿ ಚಿತ್ರಗಳನ್ನು ನೋಡಿ ಎಲೆಗಳನ್ನು ಗುರುತಿಸುವ ಸ್ಪರ್ಧೆ ಮತ್ತು 3ನೇ ಸುತ್ತಿನಲ್ಲಿ ಧಾನ್ಯ ಹಾಗೂ ಕಾಳುಗಳನ್ನು ಬಳಸಿ ಸುಂದರವಾದ ರಂಗೋಲಿ ಬಿಡಿಸುವ ಸ್ಪರ್ಧೆ ನಡೆಯಿತು. FLN ಕಲಿಕಾ ಫಲಗಳನ್ನು ಸಾಧಿಸುತ್ತಿರುವ ಎಲ್ಲ ಮಕ್ಕಳನ್ನು ಒಳಪಡಿಸಿ ನಡೆಸಿದ ಕೈಬರಹ ಮತ್ತು ಕ್ಯಾಲಿಗ್ರಫಿ ಚಟುವಟಿಕೆಯು ವಿದ್ಯಾರ್ಥಿಗಳ ವಿಶೇಷ ಗಮನ ಸೆಳೆಯಿತು. ಈ ವಿಶೇಷ ಪ್ರಯತ್ನವು ಮಕ್ಕಳು ಅಕ್ಷರಗಳ ಸೌಂದರ್ಯವನ್ನು ಆನಂದಿಸುವಂತೆ ಮಾಡಿದ್ದಲ್ಲದೆ ಅವರಲ್ಲಿ ಕ್ಯಾಲಿಗ್ರಫಿ ಕಲೆಯ ಬಗ್ಗೆ ಆಸಕ್ತಿ ಮೂಡಿಸುವಲ್ಲಿ ಒಂದು ದಿಟ್ಟ ಹೆಜ್ಜೆಯಾಯಿತು. ಪೋಷಕರು ಮತ್ತು ಮಕ್ಕಳ ಸಹಸಂಬಂಧ ಚಟುವಟಿಕೆಯಲ್ಲಿ ಒಂದು ಕಥೆಯ 6 ಸರಣಿ ಚಿತ್ರಗಳನ್ನು ನೀಡಲಾಗಿತ್ತು. ಪೋಷಕರು ಮತ್ತು ಮಕ್ಕಳು ಜೊತೆಗೂಡಿ ಈ ಚಿತ್ರಗಳ ಆಧಾರದ ಮೇಲೆ ತಮ್ಮದೇ ಆದ ರೀತಿಯಲ್ಲಿ ಕಥೆಯನ್ನು ಕಟ್ಟಿ ಅದನ್ನು ಎಲ್ಲರ ಮುಂದೆ ಅಭಿವ್ಯಕ್ತಿಸಲು ಈ ಚಟುವಟಿಕೆಯು ಒಂದು ಉತ್ತಮ ಅವಕಾಶ ಕಲ್ಪಿಸಿಕೊಟ್ಟಿತು. ಕಥೆ ಹೇಳುವ ಚಟುವಟಿಕೆ ಕೇವಲ 3 ನಿಮಿಷದ ಒಂದು ಪುಟ್ಟ ಕಥೆ, ಆದರೆ ಇದು 1 ಮತ್ತು 2ನೇ ತರಗತಿಯ ಮಕ್ಕಳಲ್ಲಿ ಮೂಡಿಸಿದ ಬದಲಾವಣೆ ಅಪಾರ. ಈ ಕಥೆಯು ಮಕ್ಕಳ ಮನಸ್ಸಿನಲ್ಲಿ ಆತ್ಮವಿಶ್ವಾಸದ ಬೀಜ ಬಿತ್ತಿದ್ದು ಅವರು ಪ್ರತಿಯೊಂದು ಚಟುವಟಿಕೆಯಲ್ಲೂ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೇರೇಪಿಸಿದೆ. FLN ಕಲಿಕಾ ಫಲಗಳನ್ನು ಸಾಧಿಸುತ್ತಿರುವ ಎಲ್ಲ ಮಕ್ಕಳಿಗಾಗಿ ಹಮ್ಮಿಕೊಂಡ ಗಟ್ಟಿ ಓದು ಸ್ಪರ್ಧೆಯು ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯಕ್ಕೆ ಬಹಳ ಸಹಕಾರಿಯಾಯಿತು. ಅಕ್ಷರಗಳು, ಪದಗಳು ಮತ್ತು ವಾಕ್ಯಗಳನ್ನು ನಿರರ್ಗಳವಾಗಿ ಓದಲು ಮಕ್ಕಳಿಗೆ ನೀಡಿದ ಈ ಅವಕಾಶವು ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ದಲ್ಲದೆ ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಭಾಗವಹಿಸುವಂತೆ ಮಾಡಿತು.
ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಮತ್ತು ಶೀರಾ, ಕಷಾಯದ ರುಚಿ ಸವಿದ ಜನತೆ ಮಧ್ಯಾಹ್ನ ಕೇಸರಿ ಬಾತ್ ಒಳಗೊಂಡ ವಿಶೇಷ ಭೋಜನವನ್ನು ಸವಿದು ಅತ್ಯಂತ ಸಂತೃಪ್ತಿ ಹೊಂದಿತು. ಮಧ್ಯಾಹ್ನದ ಭೋಜನದ ನಂತರ ಬಿಆರ್ಪಿ ಶ್ರೀ ಬಸವರಾಜ್ ಅವರ ನಿರ್ವಹಣೆಯಲ್ಲಿ ಸಂತೋಷದಾಯಕ ಗಣಿತದ ಚಟುವಟಿಕೆಗಳು ಆರಂಭಗೊಂಡವು. ಬರವಣಿಗೆಯ ಸುತ್ತಿನ ಜೊತೆಗೆ ತಾರ್ಕಿಕ ಚಿಂತನೆ ಹಾಗೂ ಸೂಕ್ಷ್ಮ ಗ್ರಹಿಕೆಯನ್ನು ಪರೀಕ್ಷಿಸುವ ವಿವಿಧ ಚಟುವಟಿಕಾಧಾರಿತ ಆಟಗಳು ಎಲ್ಲರ ಗಮನ ಸೆಳೆದವು. ಶಿಸ್ತುಬದ್ಧ ಹಾಗೂ ಸೃಜನಾತ್ಮಕವಾಗಿ ಮೂಡಿಬಂದ ಈ ಹಂತವು ಅಲ್ಲಿದ್ದ ಪೋಷಕರು, ಶಿಕ್ಷಕರು ಹಾಗೂ ಅತಿಥಿಗಳ ಮನಸೂರೆಗೊಳ್ಳುವಲ್ಲಿ ಯಶಸ್ವಿಯಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಜರುಗಿದ ಪಾತ್ರಾಭಿನಯ ಚಟುವಟಿಕೆಯು ಎಲ್ಲರ ಗಮನ ಸೆಳೆಯಿತು. ನನ್ನ ಪಾತ್ರ ಕಸ, ನಾನು ಒಣ ಕಸ, ನಾನು ಹಸಿ ಕಸ, ನಾನು ಅಪಾಯಕಾರಿ ಕಸ. ಆದರೆ ಈ ವರ್ಷ ವಿಶೇಷವಾಗಿ ಆಚರಿಸೋಣ. ಮರಗಿಡಗಳನ್ನು ನೆಟ್ಟಿರಿ ಅಂದೆ. ನಮ್ಮ ಬದುಕಿನ ಆಧಾರ ತಣಕಾಡು, ನೀವು ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಮಗೂ ಬೇಕು, ನಿಮಗೂ ಬೇಕು. ನಮ್ಮನ್ನು ಉಳಿಸಿ, ನೀವು ಉಳಿಯಿರಿ. ಮಾಡಿದ್ದಕ್ಕಾಗಿ ನನಗೆ ತುಂಬಾ ಖುಷಿಯಾಗುತ್ತಿದೆ. ನಮ್ಮದ ಮಾತುಗಳನ್ನು ಕೇಳುತ್ತಿದ್ದರೆ ಈ ಚಕ್ರವನ್ನು ಬೇಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದೇನು ಭೀಮಸೇನ, ನೀನು ಹೇಳುತ್ತಿರುವುದು? ಅಭಿಮನ್ಯು ಇನ್ನು ಮಗು, ಅವನನ್ನು ಯುದ್ಧಕ್ಕೆ ಕಳುಹಿಸಲು ನನಗೆ ಸರಿ ಕಾಣಿಸದು. ಅಣ್ಣ, ನೀನು ಚಿಂತಿಸಬೇಡ. ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ವೀರ ಅಭಿಮನ್ಯುವಲ್ಲಿದೆ. ಆಯ್ತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳುಹಿಸಲು ನನ್ನ ಸಹಮತವಿದೆ. ನಾವೆಲ್ಲರೂ ಯುದ್ಧ ರಂಗದಲ್ಲಿ ವೀರ ಬಾಲಕರಿಗೆ ರಕ್ಷಾ ಕವಚದಂತಿರೋ ಮಾಡಿದೆಯಾ? ನಿನ್ನೊಡನೆ ಮಾತನಾಡುವ ಈ ನಾಲಿಗೆ ಬಿದ್ದು ಹೋಯಿತೆ. ನಿನ್ನನ್ನು ನೋಡುವ ಈ ಕಣ್ಣುಗಳು ಹಿಂಗಿ ಹೋಯಿತೆ. ಹಾಲುಣಿಸಿ ತೂಗಿದ ಈ ಕೈಗಳಿಂದಲೇ ನಿನಗೆ ಬೆಂಕಿ ಹಚ್ಚಬೇಕಾಯಿತೆ. ಕ್ಷಮಿಸು ಕಂದ, ಕ್ಷಮಿಸು. ಈ ತಾಯಿ ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ಹೌದು, ಮಂದ್ರ ಶಾಲೆ ಒಪ್ಪಂದ ಪ್ರಕಾರ ನೀವು ಮಹಾರಾಜರೇ, ಮಹಾರಾಜರೇ. ಸೇನಾಧಿಪತಿಗಳೇ, ನೀವು ಏಕೆ ಇಷ್ಟೊಂದು ದುಃಖಮಯವಾಗಿ ಬಂದಿರುವಿರಿ? ಅದಕ್ಕೆ ಕಾರಣವೇನು? ನಿಮಗೆ ಪುತ್ರ ಸಂತಾನ ಆಗಿದೆ ಮಹಾರಾಜರೇ. ನಂತರಾಗಿರುವಿರಿ. ಧರ್ಮರಾಯ, ಭಾಮಗೋಭಿಮನ್ಯು ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು. ಆದರೆ ನೀನು ಸಿಡಿಮದ್ದಿನ ಮೇಲೆ ಕುಳಿತುಕೊಂಡು ಬೆಂಕಿಯನ್ನು ಆಟವಾಡುತ್ತಿದೆಯಾ? ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಸಮಾರೋಪ ಸಮಾರಂಭದಲ್ಲಿ ಕೇವಲ ಸ್ಪರ್ಧಾ ವಿಜೇತರಿಗೆ ಮಾತ್ರವಲ್ಲದೆ ಕಲಿಕಾ ಫಲಗಳನ್ನು ಸಾಧಿಸುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು. ಈ ವಿಶೇಷ ಉಪಕ್ರಮವು ಮಕ್ಕಳ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದಲ್ಲದೆ ಅವರಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬುವಲ್ಲಿ ಒಂದು ಮಹತ್ತರ ವೇದಿಕೆಯಾಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಕೆಯ ಉತ್ಸಾಹವನ್ನು ಹೆಚ್ಚಿಸಲು ಇದು ನಿಜವಾದ ವೇಗವರ್ಧಕವಾಗಿ ಪರಿಣಮಿಸಿತು. ಒಟ್ಟಾರೆಯಾಗಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ದಮನ್ಬೈಲ್ ಕ್ಲಸ್ಟರ್ ಕಲಿಕಾ ಹಬ್ಬವು ಒಂದು ಅಭೂತಪೂರ್ವ ಯಶಸ್ಸನ್ನು ಕಂಡಿತು. ವಿಶೇಷವಾಗಿ ಪುರ ಮತ್ತು ಮಾವಿನಕೊಪ್ಪ ಶಾಲೆಗಳ ಎಸ್ಡಿಎಂಸಿ ಸದಸ್ಯರ, ಊರಿನ ನಾಗರಿಕರ ಅಪಾರ ಸಹಕಾರ ಹಾಗೂ ಶಿಕ್ಷಕ ವೃಂದದ ಸತತ ಪರಿಶ್ರಮ ಈ ಹಬ್ಬದ ಹಿಂದಿತ್ತು. ಇಲಾಖೆಯ ಮಾರ್ಗದರ್ಶನ, ಕ್ಲಸ್ಟರ್ನ ಎಲ್ಲ ಶಾಲೆಗಳ ಶಿಕ್ಷಕರ ನೆರವು ಮತ್ತು ಸಮುದಾಯದ ಸಕ್ರಿಯ ಸಹಭಾಗಿತ್ವದೊಂದಿಗೆ ಈ ಕಾರ್ಯಕ್ರಮವು ಒಂದು ಹೊಸ ಮೈಲಿಗಲ್ಲಾಗಿ ಮೂಡಿಬಂತು. ಈ ಕಲಿಕಾ ಹಬ್ಬವು ಮಕ್ಕಳ ಕಲಿಕಾ ಪಥದಲ್ಲಿ ಹೊಸ ಬೆಳಕನ್ನು ಮೂಡಿಸುವಲ್ಲಿ ಸಾರ್ಥಕವಾಯಿತು. ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸಿದ
ಸರ್ವರಿಗೂ ಧನ್ಯವಾದಗಳು.